ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಕಲಬುರಗಿಯಲ್ಲಿ ನಿನ್ನೆ ರಾತ್ರಿ ಭೀಕರ ರಕ್ತಪಾತವೇ ನಡೆದೋಗಿದೆ. ಮಾಜಿ ಸಚಿವರ ಸಂಬಂಧಿ ಫೈನಾನ್ಸ್ನ ಉದ್ಯಮಿ ಅನಿಲ್ ರಾಠೋಡ್ನನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಮತ್ತು ಬಡ್ಡಿ ವ್ಯವಹಾರ ಜಗಳಕ್ಕೆ ಇಡೀ ನಗರ ಈಗ ಬೆಚ್ಚಿ ಬಿದ್ದಿದೆ. ಫೈನಾನ್ಸ್ ಕಚೇರಿ ಮುಂದೆ ನಡೆದಂತಹ ಈ ಕೃತ್ಯದ ಅಸಲಿ ಕಥೆ ಏನು? ಹಾಗಾದ್ರೆ ಹಂತಕರು ಯಾರು? ಬನ್ನಿ ನೋಡೋಣ. ಕಲಬುರಗಿ ನಗರದ ಸಿದ್ದೇಶ್ವರ ಕಾಲೋನಿಯಲ್ಲಿ ನಿನ್ನೆ ರಾತ್ರಿ ಮೃತ್ಯು ಅಟ್ಟಹಾಸ ಮೆರೆದಿದೆ. ಮಾಜಿ ಸಚಿವ ರೇವು ನಾಯಕ ಬೆಳಮಗಿ ಅವರ ಸಂಬಂಧಿ ಅನಿಲ್ ರಾಠೋಡ್ ಕೊಲೆಯಾದ ದುರ್ದೈವಿ. ಅನಿಲ್ ರಾಠೋಡ್ ರಿಯಲ್ ಎಸ್ಟೇಟ್ ಮತ್ತು ಫೈನಾನ್ಸ್ ಉದ್ಯಮ ನಡೆಸ್ತಾ ಇದ್ದ. ನಿನ್ನೆ ರಾತ್ರಿ ತಮ್ಮ ಕಚೇರಿ ಮುಂದೆ ಕುಳಿತಿದ್ದಾಗ ಆಟೋದಲ್ಲಿ 3 ದುಷ್ಕರ್ಮಿಗಳು ಬಂದಿದ್ದಾರೆ. ಹಸಿದ ಹಂತಕರಂತಿದ್ದ ಅವರು ಮೊದಲು ಮಾತುಕತೆ ನಡೆದಿದೆ. ನಂತರ ವಾಗ್ವಾದ ವಿಕೋಪಕ್ಕೆ ತಿರುಗಿದೆ. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅನಿಲ್ ಓಡೋದಕ್ಕೆ ಯತ್ನ ಮಾಡಿದ್ದಾರೆ. ಬಿಡದ ಹಂತಕರು ಮಚ್ಚಿನಿಂದ ಕೊಚ್ಚಿ ಬರ್ಬರ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಪರಿಚಯಸ್ಥರೇ ಈ ಕೃತ್ಯ ಎಸಗಿರಬಹುದು ಎಂಬ ಅನುಮಾನ ಈಗ ದಟ್ಟವಾಗಿದೆ. ಅದೇ ದುಃಖದಾಗ ಅದು ಬಳಗಾಪುರ ನಾವಿದ್ದೆವು. ನಿನ್ನ ಅನಿಲ್ ರಾಠೋಡ್ ಮಾಡ್ರ್ ಆಗ್ಯದ. ನಾನು 2-3 ಫಂಕ್ಷನ್ ಮುಗಿಸಿ ಬರತ್ತಾನ ಜನ ಜಾತ್ರೆ ಹಾಕದಾಗ್ಯದ ಅಂದ್ರೆ ಮಾಡ್ರ್ ಆಗ್ಯದ. ಪೊಲೀಸರು ಕೇಳೋಣ ಅನಿಲ್ ರಾಠೋಡ್ ಮಾಡೋಣ. ನಮ್ಮ ಮನ್ಯಾಗ ಹೇಳಿದ್ರು, ಫೋನ್ ಮಾಡಿದ ಹೀಗೆ ಹೊಡೆದಾರ ಅಲ್ಲಿ ತಿರುಗಿ SP ಅವರು ಕಮಿಷನ್ ಬಂದಾರ ಮಾಡೋಣ. ಹೋಗಿ ನೋಡಿದ್ರೆ ಕಣ್ಣಪಾಪಿಲ್ ನೋಡಬಾರ್ದು, ಚಕ್ಕರ್ ಬರ್ಬೇಕತ್ತು ಅಂತ ಡೇಂಜರ್. ತಲೆ ಮೇಲೆ ಹೊಡೆದಾರ, ತಲೆ ಆಗ್ಯದ. ಜೀವ ಹೊಡೆದ್ರೆ ಜೀವ ಹೊಡೆದ್ರೆ ಜೀವ ಶಿಕ್ಷಣ ಆಗ. ಘಟನೆ ಬಗ್ಗೆ ತಿಳಿಯುತ್ತಿದ್ದಂತೆ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬೆರಳಚ್ಚು ತಜ್ಞರು ಮತ್ತು ಶ್ವಾನ ದಳದ ಮೂಲಕ ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಕೆಲವು ವರ್ಷಗಳ ಹಿಂದೆಯೂ ಬೆಳಮಗಿ ಕುಟುಂಬದ ಸದಸ್ಯರೊಬ್ಬರ ಹತ್ಯೆಯಾಗಿತ್ತು. ಈಗ ಅಳಿಯ ಅನಿಲ್ ರಾಠೋಡ್ ಅವರನ್ನೇ ಕೊಂದಿರುವುದು ಕುಟುಂಬದಲ್ಲಿ ತಲ್ಲಣ ಮೂಡಿಸಿದೆ. ಹಂತಕರ ಬಂಧನಕ್ಕೆ ಈಗ 3 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಅನಿಲ್ ರಾಠೋಡ್ಗೆ ಮೊದಲೇ ಜೀವ ಭಯವಿತ್ತು ಎನ್ನಲಾಗುತ್ತಿದ್ದು, ಪೊಲೀಸರು ಈ ಆಯಾಮದಲ್ಲೂ ತನಿಖೆ ಪ್ರಾರಂಭ ಮಾಡಿದ್ದಾರೆ. ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಅದರಲ್ಲಿ ಮುಖರಾದ ಹೆಸರು ಅನಿಲ್ ರಾಠೋಡ್ ಅಂತ. ಸುಮಾರು 45 ವರ್ಷ ಅವರು ವಿವಾದ ಮತ್ತು ನಮಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒಂದು ಖಾಸಗಿ ಫೈನಾನ್ಸ್ ಅನ್ನು ಮಾಡ್ತಾರೆ ಮತ್ತು ವಕೀಲರು ಕೂಡ ಆಗಿದ್ದಾರೆ. ಪ್ರಾಕ್ಟೀಸ್ ಮಾಡ್ತಾರೆ. ಕೆಲವು ನಮಗೆ ಪ್ರಾಥಮಿಕ ಮಾಹಿತಿ ಸಿಗುವಂತೆ ಅದರ ಪ್ರಕಾರ ಅವರಿಗೆ ಪರಿಚಯ ಇರೋರು 3 ದಿನ ಬಂದು ಮಾಡಲಾಗಿದೆ. ಈಗ ಅದರ ಬಗ್ಗೆ ಈಗಾಗಲೇ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ACPಗಳಲ್ಲಿ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಮತ್ತು ಈ ಘಟನೆಗೆ ಏನು ಕಾರಣ ಸದ್ಯ ಈ ಸಂಬಂಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇಲ್ನೋಟಕ್ಕೆ ಹಣಕಾಸಿನ ವ್ಯವಹಾರವೇ ಈ ರಕ್ತಪಾತಕ್ಕೆ ಕಾರಣ ಎಂದು ಶಂಕಿಸಲಾಗಿದೆ. ಹಂತಕರು ಆಟೋದಲ್ಲಿ ಬಂದಿರುವುದು CCTVಯಲ್ಲಿ ಸೆರೆಯಾಗಿದ್ದು ಪೊಲೀಸರು ಜಾಲ ಬೀಸಿದ್ದಾರೆ. ಮಾಜಿ ಸಚಿವರ ಅಳಿಯನ ಹತ್ಯೆಯಾಗಿರೋದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಿದೆ. ಸಾರ್ವಜನಿಕರು ಈ ಬರ್ಬರ ಘಟನೆಯಿಂದ ಭಯಭೀತರಾಗಿದ್ದಾರೆ. ಶೀಘ್ರದಲ್ಲೇ ಆರೋಪಿಗಳನ್ನ ಜೈಲಿಗಟ್ಟುವುದಾಗಿ ನಗರ ಪೊಲೀಸ್ ಆಯುಕ್ತರು ಭರವಸೆ ನೀಡಿದ್ದಾರೆ. ಪುರುಷೋತ್ತಮ ಕುಲಕರ್ಣಿ, ಫ್ರೀಡಂ ಟಿವಿ, ಕಲಬುರಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.